ವೆರಿ ವೆಲ್ಕಮ್ ಬ್ಯಾಕ್ ಎಲ್ಲ PGCET ವಿದ್ಯಾರ್ಥಿಗಳೇ. ಸಾಕಷ್ಟು ಜನ ಏನು ಕೇಳ್ತಾ ಇದ್ದಾರೆ ಅಂದರೆ, ಸರ್ ನಮ್ಮದು ಕ್ಲೇಮ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ, ಸೊ ಇದಕ್ಕೆ ಕಾರಣವೇನು? ಓಕೆ, ಕೆಲವೊಂದು ವಿದ್ಯಾರ್ಥಿಗಳು ಡೌನ್ಲೋಡ್ ಆಗಿದೆ, ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೇನೆ ನೋಡಿ. ಕ್ಯಾಂಡಿಡೇಟ್ ಕ್ಲೇಮ್ಸ್ ಡೀಟೇಲ್ಸ್ ಅಂತ ಇರುತ್ತೆ, ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೊಡ್ತಾರೆ, ಆಮೇಲೆ ಎಕ್ಸಾಮಿನೇಷನ್ CET ನಂಬರು, ಆಮೇಲೆ ನಿಮ್ದು ಹೆಸರು, ಆಮೇಲೆ ಜೆಂಡರು, ಆಮೇಲೆ ಡೇಟ್ ಆಫ್ ಬರ್ತು, ಕ್ಯಾಟಗರಿ, ಆಮೇಲೆ ಹೈದರಾಬಾದ್ ಕರ್ನಾಟಕ ಅದಿರೋ ಅಥವಾ ಇಲ್ವೋ, ಆಮೇಲೆ ಕ್ಯಾಂಡಿಡೇಟ್ ಟೈಪ್ ಸ್ಪಾನ್ಸರ್ಡ್ ಅಥವಾ ನಾಟ್ ಸ್ಪಾನ್ಸರ್ಡು, ಆಮೇಲೆ ಆಪ್ಷನ್ ಎಂಟ್ರಿ ನಂಬರ್ ಕೊಡ್ತಾರೆ, ಆಮೇಲೆ ನ್ಯಾಷನಾಲಿಟಿ ಇರುತ್ತೆ, ಆಮೇಲೆ ಮದರ್ ಟಂಗ್, ಆಮೇಲೆ ಇನ್ಕಮ್ಮು, ಎಲಿಜಿಬಿಲಿಟಿ ಕ್ಲಾಸ್ ಏನೋ, ಕ್ಲಾಸ್ ಬಿನೋ ಅಥವಾ ಕ್ಲಾಸ್ C, D, E, F ಯಾವ ಕ್ಲಾಸ್ ಇದೆ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ಆಮೇಲೆ ರಿಲಿಜನ್ ಯಾವುದಿರುತ್ತೆ ನಿಮ್ಮದು, ಆಮೇಲೆ ಡಿಗ್ರಿ ಎಷ್ಟು ವರ್ಷದ್ದು, ಆಮೇಲೆ ಕೋರ್ಸ್ ಟೈಮ್ ಫುಲ್ ಟೈಮು ಪಾರ್ಟ್ ಟೈಮ್ ಅಂತ ನಿಮಗೆ ಮೆನ್ಷನ್ ಆಗಿರುತ್ತೆ. ಕೆಳಗಡೆ ಬಂದುಬಿಟ್ಟು ರ್ಯಾಂಕು, ಕೋರ್ಸ್ ನಿಮ್ದು MBA, MCA, MTech ಯಾವುದು ಅಂತ ಮೆನ್ಷನ್ ಮಾಡಿಬಿಟ್ಟು ನಿಮ್ಮದು ರ್ಯಾಂಕನ್ನು ಮೆನ್ಷನ್ ಮಾಡಿರ್ತಾರೆ. ಓಕೆ, ಆಮೇಲೆ ನಿಮಗೆ ಸಬ್ಜೆಕ್ಟ್ ಟು ಪ್ರೊಡಕ್ಷನ್ ಆಫ್ ಬಿಲೋ ಮೆನ್ಷನ್ ಡಾಕ್ಯುಮೆಂಟ್ಸ್ ಇನ್ ಒರಿಜಿನಲ್ ಆಟ್ ದ ಫೈನಲ್ ಟೇಕಿಂಗ್ ಅಡ್ಮಿಷನ್ ಅಟ್ ದ ಕಾಲೇಜ್. ಓಕೆ, ಇವೆಲ್ಲ ನೀವೇನು ಡಾಕ್ಯುಮೆಂಟ್ಸನ್ನು ನೀವು ಅಡ್ಮಿಷನ್ ತೊಗೊಳುವಾಗ ಕಾಲೇಜಲ್ಲಿ ಸಬ್ಮಿಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇನ್ನೊಂದು PDF ಅನ್ನು ಕೊಟ್ಟಿದ್ದಾರೆ. ಭಾಳ ಜನ ವಿದ್ಯಾರ್ಥಿಗಳು ಟೆನ್ಷನ್ ತಗೋತೀರಾ, ಸೊ ಯಾರು ಕೂಡ ಭಯ ಪಡ್ಲಿಕ್ಕೆ ಹೋಗಬೇಡಿ. ಕ್ಲೇಮ್ ಸ್ಲಿಪ್ ಡೌನ್ಲೋಡ್ ಆಗಿಲ್ಲ ಅಂತ ಯಾರು ಕೂಡ ಭಯ ಪಡ್ಲಿಕ್ಕೆ ಹೋಗಬೇಡಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೆಕೆಂಡ್ ಪಾಯಿಂಟು, ಕ್ಲೇಮ್ ಸ್ಲಿಪ್ ವಿಲ್ ಬಿ ರಿಲೀಸ್ಡ್ ಆನ್ 20th of August, ಅಂದರೆ ನಾಳೆ. ಓಕೆ, ಆಫ್ಟರ್ 2 PM 2 ಗಂಟೆ ಆದಮೇಲೆ ನಿಮಗೆ ಸಿಗುತ್ತೆ. ಬೈ ಕನ್ಸಿಡರಿಂಗ್ ದ ಎಂಟ್ರೀಸ್ ಮೇಡ್ ಬೈ ದ ಕ್ಯಾಂಡಿಡೇಟ್ ಇನ್ ದೇರ್ ಆನ್ಲೈನ್ ಅಪ್ಲಿಕೇಶನ್. ಓಕೆ, ಕ್ಯಾಂಡಿಡೇಟ್ಸ್ ಕ್ಯಾನ್ ಡೌನ್ಲೋಡ್ ದ ಸೇಮ್ ಫ್ರಮ್ ದ KEA ವೆಬ್ಸೈಟ್. ಬಟ್ ಇವಾಗ ಬೇರೆ ವಿದ್ಯಾರ್ಥಿಗಳು ಆಲ್ರೆಡಿ ಕ್ಲೇಮ್ ಸ್ಲಿಪ್ನ ಡೌನ್ ಮಾಡಲಿಕ್ಕೆ ಸಾಧ್ಯ ಆಗಿದೆ, ಯಾಕಂದರೆ ಅವ್ರು ಏನು ಮಾಡ್ತಾರೆ, ಎಲ್ಲ ಕೂಡ ರಶ್ ಆಗಬಾರ್ದು ಅಂತ 2 ಗಂಟೆ ಮೇಲೆ ಕೊಟ್ಟಿದ್ದಾರೆ. ಓಕೆ, ಡೌನ್ಲೋಡ್ ಆಗಿದೆ, ಇನ್ನು ಕೆಲವರು ಡೌನ್ಲೋಡ್ ಆಗಿಲ್ಲ. ಯಾರು ಡೌನ್ಲೋಡ್ ಆಗಿಲ್ಲ, ನೀವು ನಾಳೆ 2 ಗಂಟೆ ಮೇಲೆ ಟ್ರೈ ಮಾಡಿ. ಕೆಲವೊಂದು ಅಪ್ಡೇಟ್ ಆಗಿರಲ್ಲ ವೆಬ್ಸೈಟೇ, ನಿಮಗೆಲ್ಲ ಗೊತ್ತೇ ಇದೆ KEA ವೆಬ್ಸೈಟ್ ಸರಿಯಾಗಿ ವರ್ಕ್ ಆಗ್ತಿರಲ್ಲ ಅಂತ, ಕೆಲವೊಮ್ಮೆ ಎರರ್ ತೋರಿಸ್ತಾ ಇರುತ್ತೆ. ಅಟ್ಲೀಸ್ಟ್ ಇವಾಗ ಬೆಳಗ್ಗೆ ನೀವು ಟ್ರೈ ಮಾಡಿ, ಇಲ್ಲಾಂದ್ರೆ ಮಧ್ಯಾಹ್ನ 2 ಗಂಟೆ ಮೇಲೆ ಟ್ರೈ ಮಾಡಿ, ಸಿಗುತ್ತೆ. ಅಷ್ಟೊಂದು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಓಕೆ, ಸೊ ಇವಾಗ ಫಸ್ಟ್ಲಿಂದ ಬರೋ ನೋಡಿ, ಅಡ್ಮಿಷನ್ ಟು MBA, MCA, ME, MTech ಅಥವಾ MArch ಕೋರ್ಸ್ ಅಂತ ಕೊಟ್ಟಿದ್ದಾರೆ. ಇನ್ಫಾರ್ಮೇಷನ್ ಅಬೌಟ್ PGCET 2025 ರಿಸಲ್ಟ್ಸ್ ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್. ಓಕೆ, ಏನು ರಿಸಲ್ಟ್ಸ್ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಕ್ಸ್ ಡಿಫೆನ್ಸ್ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಯಾರು ಸ್ಪೆಷಲಿ ಎಕ್ಸ್ ಡಿಫೆನ್ಸ್ದವ್ರು ಇದ್ದೀರಾ, ನೀವು ಕ್ಯಾಟಗರಿ ಕ್ಲೇಮ್ ಮಾಡ್ತೇನೆ ಅಂದರೆ ನೀವೇನು ಮಾಡಬೇಕು, MBA, MCದವ್ರು ಮಾತ್ರ. ಓಕೆ, ನೀವೇನು ಮಾಡಿ, 22ನೇ ತಾರೀಕು ಆಗಸ್ಟಿಗೆ ಬೆಳಗ್ಗೆ 10:15 4 ಗಂಟೆ ಟೈಮ್ ಇರುತ್ತೆ. KEA ಆಫೀಸ್ ಹೋಗಿಬಿಟ್ಟು ನೀವು ಅದನ್ನು ಕ್ಲೇಮ್ ಮಾಡ್ಕೋಬೇಕು. ಓಕೆ, ಆಡಿ. ಫಸ್ಟ್ ಪಾಯಿಂಟ್ ಬಂದುಬಿಟ್ಟು PGCET 2025 ಸಾಲಿನಲ್ಲಿ ರಿಸಲ್ಟ್ಸ್ ಏನು ಪಬ್ಲಿಷ್ ಆಗಿತ್ತಲ್ಲ, 7th of August ಫಾರ್ ಅಡ್ಮಿಷನ್ ಆಫ್ MBA, MCA, ME ಆರ್ MTech MArch ಕೋರ್ಸಸ್ಸಿಗೆ ಆಲ್ರೆಡಿ ಇದು ಪಬ್ಲಿಷ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಾದರೆ ಏನು ಮಾಡಿದ್ದಾರೆ ಅಂದರೆ KEAದವರು ಪ್ರೊವಿಷನಲ್ ರಿಸಲ್ಟ್ ಇದೆಯಲ್ಲ ಅದೇ ಫೈನಲ್ ರಿಸಲ್ಟ್. ಇವಾಗ ಆ್ಯಕ್ಚುಲಿ KEAದವರು ಮಿಸ್ಟೇಕ್ ಮಾಡ್ತಾರೆ, ಈ ಥರ ಮಿಸ್ಗೈಡ್ ಮಾಡಬಾರ್ದು. ಯಾಕಂದ್ರೆ ಫಸ್ಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಪ್ರೊವಿಷನಲ್ ರಿಸಲ್ಟ್ ಅಂತ ಕೊಟ್ಟಿದ್ದರು, ಬಟ್ ಇವಾಗ ಇಲ್ಲಿ ಅವರು ಫೈನಲ್ ಸ್ಟಾಪನ್ನು ಕೊಟ್ಟಿದ್ದಾರೆ. ಸೊ ಇವಾಗ ಏನು ಪ್ರೊವಿಷನಲ್ ರಿಸಲ್ಟ್ ಇದೆ ಅಲ್ವಾ, ಆ ಪ್ರೊವಿಷನಲ್ ರಿಸಲ್ಟ್ ಇವಾಗ ಫೈನಲ್ ರಿಸಲ್ಟ್ಸ್. ಓಕೆ, ಕೆಲವು ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಮುಖಾಂತರ ಏನೋ ಅಡ್ಮಿಷನ್ ತಗೋತಿರ್ತಾರೆ, ಯು ಕ್ಯಾನ್ ಗೋ ಅಹೆಡ್. ಸೆಕೆಂಡ್ ಥಿಂಗ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕ್ಲೇಮ್ ಸ್ಲಿಪ್ ಯಾರಿಗೆ ಪ್ರಾಬ್ಲಮ್ ಆಗಿದೆ, ಡೌನ್ ಮಾಡಲಿಕ್ಕೆ ಆಗಿಲ್ಲ, ನಾಳೆ ಟ್ರೈ ಮಾಡಿ 2 ಗಂಟೆ ಮೇಲೆ, ಆಯಿತಾ. ನೆಕ್ಸ್ಟ್, ಆಲ್ ಕ್ಯಾಂಡಿಡೇಟ್ಸ್ ಆರ್ ಇನ್ಫಾರ್ಮ್ ಟು ಬಿ ರೆಡಿ ವಿತ್ ದ ರಿಕ್ವೈರ್ಡ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆರ್ ಸರ್ಟಿಫಿಕೇಟ್ಸ್ ಪರ್ ದ ರಿಕ್ವೈರ್ಡ್ ಫಾರ್ಮ್ಯಾಟ್ ಆ್ಯಂಡ್ ನೋ ಎಕ್ಸ್ಕ್ಯೂಸಸ್ ವಿಲ್ ಬಿ ಅಸೆಪ್ಟೆಡ್ ಫ್ರಮ್ ನಾನ್ ಸಬ್ಮಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ಓಕೆ, ನೀವೇನಾದರೂ ಇನ್ಫಾರ್ಮೇಷನ್ ಕ್ಲೇಮ್ ಮಾಡಿದ್ರೆ ಅದು ತಕ್ಕಂಥ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಯಾವುದೂ ಎಕ್ಸ್ಕ್ಯೂಸ್ ನಾವು ತೊಗೊಳಲ್ಲ ಅಂತ ಕೊಟ್ಟಿದ್ದಾರೆ. ಸಚ್ ಆಸ್ ಸ್ಟಡಿ ಸರ್ಟಿಫಿಕೇಟ್ ಸೈನ್ ಬೈ PEO, ಫಾರ್ಮ್ಯಾಟ್ಸ್ ಆಗಿರ್ಬೋದು, ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು ಆ್ಯಂಡ್ ಎಕ್ಸೆಟ್ರಾ, ಆ್ಯಂಡ್ ಪ್ರೊಡ್ಯೂಸ್ ದ ಸೇಮ್ ಅಟ್ ದ ಟೈಮ್ ಆಫ್ ಟೇಕಿಂಗ್ ದ ಅಡ್ಮಿಷನ್ ಆಟ್ ದ ಕಾಲೋಟೆಡ್ ಕಾಲೇಜ್. ಒಂದು ಸಿಗ್ನಲ್ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಏನು ಮೆನ್ಷನ್ ಮಾಡಿಲ್ಲ ಇವರು. ಅಷ್ಟೇ ಏನಪ್ಪ ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ ನೀವೇನು ಕ್ಲೇಮ್ ಮಾಡ್ತಾ ಇದ್ದೀರಾ ಎಲ್ಲ ಕೂಡ ಕರೆಕ್ಟ್ ಆಗಿರಬೇಕು. ನೀವು ಯಾವಾಗ ನೀವು ಕಾಲೇಜ್ ಅಡ್ಮಿಷನ್ ಸಿಕ್ಕ ಮೇಲೆ ಕಾಲೇಜಿಗೆ ಹೋಗಷ್ಟೇ ನೀವು ರಿಪೋರ್ಟ್ ಮಾಡಬೇಕೆಲ್ಲ ಕಾಲೇಜಸ್ಸೇ ಎಲ್ಲ ಡಾಕ್ಯುಮೆಂಟ್ಸನ್ನು. ಫೋರ್ತ್ ಪಾಯಿಂಟ್ ಬಂದುಬಿಟ್ಟು, ಸೀಟ್ ಅಲಾಟೆಡ್ ಟು ದ ಕ್ಯಾಂಡಿಡೇಟ್ ವಿಲ್ ಬಿ ವಿಡ್ರಾನ್ ಇಮಿಡಿಯೇಟ್ಲಿ ಇನ್ ಕೇಸ್ ಇಫ್ ದ ಕ್ಯಾಂಡಿಡೇಟ್ ಅಬ್ಟೇನ್ ದ ಸೀಟ್ ಬೈ ಫರ್ನಿಷಿಂಗ್ ರಾಂಗ್ ಇನ್ಫಾರ್ಮೇಷನ್. ಇನ್ ಕೇಸ್ ನೀವು ರಾಂಗ್ ಇನ್ಫಾರ್ಮೇಷನ್ ನೀಡಿದರೆ ನಿಮಗೆ ಸೀಟನ್ನು ರದ್ದು ಮಾಡ್ತೇನೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. 5ನೇ ಪಾಯಿಂಟ್ ಬಂದುಬಿಟ್ಟು, ಒರಿಜಿನಲ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಈಚ್ ಎಲಿಜಿಬಿಲಿಟಿ ಕ್ಲಾಸ್ ಈಸ್ ಡಿಫೈನ್ಡ್ ಇನ್ ದ ಇನ್ಫಾರ್ಮೇಷನ್ ಬುಲೆಟಿನ್ ಹೋಸ್ಟೆಡ್ ಆನ್ ದ KEA ವೆಬ್ಸೈಟ್. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನೇನು ಬೇಕಲ್ವಾ ಅದೊಂದು ಲಿಸ್ಟ್ ಕೊಟ್ಟಿದ್ದೇನೆ ಅಂತ ಅಷ್ಟೇ ಹಾಕಿದ್ದಾರೆ. 6th ಪಾಯಿಂಟ್ ಬಂದುಬಿಟ್ಟು, ಬಿಫೋರ್ ಅಡ್ಮಿಟಿಂಗ್ ದ ಕ್ಯಾಂಡಿಡೇಟ್ಸ್ ಕಾಲೇಜ್ ಅಥಾರಿಟೀಸ್ ಶುಡ್ ವೆರಿಫೈ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ ಆ್ಯಂಡ್ ಡಾಕ್ಯುಮೆಂಟ್ಸ್ ಆ್ಯಸ್ ಪರ್ ಕ್ಲೇಮ್ ಸ್ಲಿಪ್ ಆ್ಯಂಡ್ ಶುಡ್ ಕಲೆಕ್ಟ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್. ಮೀನಿಂಗ್ ಏನಪ್ಪ ಅಂದರೆ, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಲ್ಲ ಇವಾಗ, ಆಯಿತಾ. ಸೊ ಡೈರೆಕ್ಟ್ ನೀವು ಕಾಲೇಜಿಗೆ ಹೋಗಿ ನೀವು ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವಾಗೆ ಫೈನಲೈಸ್ ಆಗುತ್ತೆ. 7th ಪಾಯಿಂಟ್ ಬಂದುಬಿಟ್ಟು, ನಾನ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ದೇ ವಿಲ್ ಬಿ ನಾಟ್ ಎಲಿಜಿಬಲ್ ಫಾರ್ ಎನಿ ರಿಸರ್ವೇಷನ್, ಏನು ಕ್ಲೇಮ್ ಮಾಡಲಿಕ್ಕೆ ಬರಲ್ಲ, ಆಯಿತಾ. ಆಮೇಲೆ SC/ST ವಿದ್ಯಾರ್ಥಿಗಳು, OBC ವಿದ್ಯಾರ್ಥಿಗಳು ಅವ್ರು ಏನಾಗ್ತಾರೆ, ಕರ್ನಾಟಕ ವಿದ್ಯಾರ್ಥಿಗಳಿಗೆ ಮಾತ್ರ ಪರಿಗಣಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದರ ಅರ್ಥ ಸಿಂಪಲ್ ಇಷ್ಟೇ, ಏನಪ್ಪ ಅಂದರೆ ಕ್ಲೇಮ್ ಸ್ಲಿಪ್ ಮುಖಾಂತರ ಏನೇನು ಡಾಕ್ಯುಮೆಂಟ್ಸ್ ನೀವು ಫರ್ನಿಷ್ ಮಾಡಿದ್ದಾರೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಸೆಟ್ ಇರಬೇಕು ನೀವು ಕಾಲೇಜಿಗೆ ರಿಪೋರ್ಟ್ ಮಾಡೋ ಟೈಮಲ್ಲಿ. ಹಾಗಿದ್ಮೇಲೆ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸದ್ಯ ಮಟ್ಟಿಗೆ ಏನೂ ಇಲ್ಲ. ನೀವು ಬರೀ ಡೈರೆಕ್ಟ್ ನೀವಾಗ ಫಸ್ಟ್ ರೌಂಡ್ ಆದಮೇಲೆ ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ರಿಸಲ್ಟ್ ಬಂದಮೇಲೆ ನೀವು ಪೇಮೆಂಟ್ ಮಾಡಿದ್ಮೇಲೆ ಫೀಸನ್ನು ನೀವು ಡೈರೆಕ್ಟ್ ಕಾಲೇಜ್ ಹೋಗಿ ಕೊಟ್ಟರೆ ಡಾಕ್ಯುಮೆಂಟ್ಸ್ ಅಲ್ಲಿಗೆ ಮುಗೀತು.
ಇವಾಗ ಏನು ಮಾಡಿದ್ರೆ ಕೇಳಿದವರು ನೀವು ಕೊಟ್ಟಿರುವಂಥ ಡೀಟೇಲ್ಸ್ ಮೇಲೆ ಅವ್ರು ನಂಬಿ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಅಥವಾ ಕ್ಲೇಮ್ ಸ್ಲಿಪ್ ಕೊಟ್ಟಿದ್ದಾರೆ. ಮತ್ತು ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ ಕೇಳ್ತಾ ಇದ್ದಾರೆ, ಸರ್ ವೆರಿಫಿಕೇಶನ್ ಸ್ಲಿಪ್ ಅಂಡ್ ಕ್ಲೇಮ್ಸ್ ಎರಡು ಒಂದೇನಾ ಅಂತ. ಇದು ಆಲ್ಮೋಸ್ಟ್ 80% ಸೇಮ್ ವಿದ್ಯಾರ್ಥಿಗಳು ಎರಡೂ ಕೂಡ. ಬಟ್ ಇಲ್ಲಿ ಏನು ಮೇಜರ್ ಡಿಫ್ರೆನ್ಸ್ ಏನಪ್ಪ ಅಂದರೆ ನಿಮಗೆ ಸೀಕ್ರೆಟ್ ಕೀ ಕೊಡ್ತಿದ್ರು ವೆರಿಫಿಕೇಶನ್ ಸ್ಲಿಪ್ಪಲ್ಲಿ, ಸೊ ದಟ್ ಯು ಕ್ಯಾನ್ ಗೋ ಟು ದ ಆಪ್ಷನ್ ಟ್ರೀ ಪೋರ್ಟಲ್ ಆರ್ ಲೆಟ್ ಸಿ ಇಫ್ ದೇ ಗಿವ್ ಅ ನ್ಯೂ ಲಿಂಕ್ ಫಾರ್ ಸೀಕ್ರೆಟ್ ಕೀ. ವಿತ್ ದ್ಯಾಟ್ ಸರಿ ಎಲ್ಲರೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಅನ್ಕೋತೀನಿ. ಸೊ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ತಪ್ಪದೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಇವಾಗ ಯಾರು ಕೂಡ ಭಾಳಷ್ಟು ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಹ್ಯಾವ್ ಫುಡ್ ಆ್ಯಂಡ್ ಗುಡ್ ಸ್ಲೀಪ್. ಐ ಆಮ್ ದೇರ್ ಆಲ್ವೇಸ್ ವಿತ್ ಯು. ಆ್ಯಂಡ್ ಆಲ್ಸೋ ಆಸ್ಕ್ ಯುವರ್ ಡೌಟ್ಸ್ ಇನ್ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.